ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಪುರಸಭೆ ವ್ಯಾಪ್ತಿಗೆ ಸೇರಿರುವ ಅಮರದೇವರಗುಡ್ಡ ಕೆರೆಯಲ್ಲಿ ಮುಂಗಾರು ಆರಂಭಕ್ಕೂ ಮುನ್ನವೇ ಭಾರೀ ಪ್ರಮಾಣದಲ್ಲಿ ಮೀನುಗಳ ಮರಣ ಸಂಭವಿಸಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಪ್ರತಿದಿನವೂ ಸಾವಿರಾರು ಮೀನುಗಳು ಸಾವನ್ನಪ್ಪುತ್ತಿದ್ದು ದಡದತ್ತ ತೇಲಿ ಬರುತ್ತಿರುವ ದೃಶ್ಯ ಗಮನ ಸೆಳೆಯುತ್ತಿದೆ. ಈ ಘಟನೆಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಆದರೆ ಸ್ಥಳೀಯ ಮೀನುಗಾರಿಕೆ ಗುತ್ತಿಗೆದಾರರಾದ ಭೋವಿ ರಮೇಶ್ ಅವರು ಈ ಬಗ್ಗೆ ಗಂಭೀರ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದು ಸಹಜ ಸಾವಿನಲ್ಲ, ಯಾರೋ ಕಿಡಿಗೇಡಿಗಳು ಕೆರೆಯ ನೀರಿಗೆ ವಿಷ ಮಿಶ್ರಣ ಮಾಡಿದ್ದಾರೆಂಬ ಶಂಕೆ ನಮ್ಮಲ್ಲಿ ಮೂಡಿದೆ. ಈ ಕಾರಣದಿಂದಾಗಿ ಸಾವಿರಾರು ಮೀನುಗಳು ಸಾವಿಗೀಡಾಗುತ್ತಿವೆ ಎಂದು ಅವರು ಅಳಲು ತೋಡಿಕೊಂಡಿದ್ದಾರೆ. 4 ಲಕ್ಷ ಚಿಲ್ಡ್ರ ಈ ಕೆರೆ ಹರಾಜಾಗಿದ್ದು, ಅದ್ರ ಜೊತೆಗೆ ಲಕ್ಷಾಂತರ ರೂಪಾಯಿ 2.5-3 ಲಕ್ಷ ರೂಪಾಯಿ ಕೊಟ್ಟು ಮರಿ ಬಿಟ್ಟರು. ಈಗ ಈ ಥರ ದಿನ ಸಾಯ್ತಾ ಇದ್ರೆ, ಡೈಲಿ ಟನ್ ಗಟ್ಟಲೆ ಸಾಯ್ತಾ ಇದ್ರೆ ಅವ್ರೇ ಏನು ಮಾಡಬೇಕು ಮಾಲೀಕರು? ಅವ್ರ ಮುಂದಿನ ಜೀವನ ಹೆಂಗೆ? ಅದನ್ನೇ ನಂಬ್ಕೊಂಡು ಇಲ್ಲಿ ಮೀನುಗಾರರು ಹೆಂಗೆ ಜೀವನ ಮಾಡಬೇಕು? ಈಗ ಹಿಂದೆ ಇದ್ದಂಥ ಮಾಲೀಕರು ಸಹ ನಷ್ಟ ಅನುಭವಿಸಿದ್ದಾರೆ. ಅದೇ ರೀತಿಯಾಗಿ ಈಗಿನ ಮಾಲೀಕರು ಸಹ ತುಂಬ ನಷ್ಟ ಅನುಭವಿಸ್ತಾ ಇದ್ದಾರೆ. ಅವರಿಗೆ ಸರ್ಕಾರದಿಂದ ಇದು ಏನು ಲಾಸ್ ಆಗಿದೆಯೋ ಅದನ್ನು ಸರ್ಕಾರನೇ ತುಂಬಿಸ್ಕೊಡ್ಬೇಕು. ಅದಕ್ಕೆ ಸರ್ಕಾರ ಇದಕ್ಕೆ ಈ ಕಡೆಗೆ ಅವ್ರದ್ದು ಗಮನ ಹರಿಸಿ ಇದಕ್ಕೆ ಪರಿಹಾರನ ಸರ್ಕಾರನೇ ಕೊಡಬೇಕಂತ ಸರ್ಕಾರದಲ್ಲಿ ನಾವು ಹೇಳಿಬಿಟ್ಟು ಜನತೆ ಪರವಾಗಿ, ಮಾಲೀಕರ ಪರವಾಗಿ ನಾವು ಕೇಳ್ಕೊಳ್ತಾ ಇದೀವಿ. ಅವರು ಈ ಕಡೆ ಬಂದ್ಬಿಟ್ಟು ನೋಡಿ ಇದು ಏನಾಗಿದೆ ಪರಿಹಾರ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನೊಂದು ಸರ್ಕಾರದವ್ರು ಕೇಳ್ಕೊಂತ ಇದ್ದಾರೆ, ಸರ್ಕಾರದ ಮೀನುಗಳು ತಂದು ಕೊಟ್ಟರೆ ಮಾತ್ರ ನಾವು ಪರಿಹಾರ ಕೊಡೋಕ್ಕೆ ಸಾಧ್ಯ, ಅದು ಇದು ಅಂತ ಹೇಳ್ತಾರೆ. ಬಟ್ ಆ ಕ್ಷಣದಲ್ಲಿ ಒಂದು ಉದಾಹರಣೆಗೆ ನಾವು ರೈತರು ಉಳುಮೆ ಮಾಡ್ತೀವಿ ಅಂದ್ರೆ ಗೊಬ್ಬರ ಬೀಜ ಸಿಗಬೇಕಂದ್ರೆ ಟೈಮ್ ಸರಿಗೆ ಯಾವುದು ಸಿಗಲ್ಲ, ಖಾಸಗಿ ವಲಯಕ್ಕೆ ಹೋಗಲೇಬೇಕಾಗ್ತದೆ. ಅದೇ ರೀತಿಯಾಗಿ ನಾವು ಕೆಲವು ಸರ್ಕಾರಿ ಮೀನು ಸಿಗಲಿದ್ದ ಕಾರಣಕ್ಕೆ ಕಾಟ್ಲ, ಗೌರಿ ಇನ್ನಿತರ ಹಲವಾರು ಮೀನುಗಳನ್ನು ನಾವು ಬಿಟ್ಟು ಈ ತೊಂದರೆ ಅನುಭವಿಸಿದ್ವಿ. ಅವರು ವರ್ಷ ಹಾಕಿದ್ರೆ ಈ ವರ್ಷ ಅವರು ಕೂಡ ಈ ಸಲ ಗಮನಿಸಿಲ್ಲ. ಅವರು ಸಹಕಾರ ಕೊಟ್ಟಿದ್ರೆ ನಾವು ಹಾಕಿರೋ ಥರ ತೊಂದರೆ ಅನುಭವಿಸ್ತಿದ್ವಿ. ಎಲ್ಲದು ಆರ್ಥಿಕವಾಗಿ ತುಂಬ ನಷ್ಟ ಆಗಿದೆ. ದಯಮಾಡಿ ಇದ್ರದ್ದು ಈಗ ಕ್ರಮ ತೆಗೆದುಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಮೃತ ಮೀನುಗಳ ಮೌಲ್ಯವನ್ನು ಅಂದಾಜು ಸುಮಾರು 30 ಲಕ್ಷ ರೂಪಾಯಿಗಳಷ್ಟು ಎಂದು ತಿಳಿಸಿದ್ದಾರೆ. ಹಳೆಯ ವರ್ಷದಲ್ಲಿಯೂ ಇಂಥದ್ದೇ ಘಟನೆ ಸಂಭವಿಸಿತ್ತು. ಈ ವರ್ಷವೂ ಅದೇ ರೀತಿಯ ಘಟನೆ ಪುನರಾವರ್ತನೆಯಾಗಿದೆ. ಇದು ಕೇವಲ ಸಾದಾ ದುರ್ಘಟನೆಯಲ್ಲ, ಕೃತಕ ಕಾರಣವಿದೆ ಎಂಬುದು ಸ್ಪಷ್ಟ ಎಂದಿದ್ದಾರೆ ಭೋವಿ ರಮೇಶ್. ಈ ಸಂಬಂಧ ಅವರು ಸಂಬಂಧಪಟ್ಟ ಇಲಾಖೆಗಳ ಬಳಿ ಮನವಿ ಸಲ್ಲಿಸಿದ್ದು ತಮಗೆ ಆಗಿರುವ ಆರ್ಥಿಕ ನಷ್ಟಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಇಲ್ಲಿ ಸ್ಥಳೀಯರು ಏನು ಹೇಳ್ತಾರಂತ ಕೇಳೋಣ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಚಂದ್ರು ಅಂತ. ಇಲ್ಲಿ ಹಲವಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಈ ಕೆರೆ ಕ್ಲೀನ್ ಇತ್ತು, ಏನು ಸಮಸ್ಯೆ ಉಳ್ತಾಗ್ದಲ್ಲ ಒಂದು ಗೊತ್ತಾಗ್ತಿಲ್ಲ. ಬಟ್ ಮೀನು ಬೆಳವಣಿಗೆ ಸಾಕಷ್ಟು ನೀರು ಇರ್ಬೇಕಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಯಥೇಚ್ಛವಾಗಿ ಜಾಗನೂ ಇರ್ಬೇಕಂತಾರೆ. ಎಲ್ಲ ಇದ್ದರೆ ಇಷ್ಟ ತೊಂದರೆ ಈಡೇ ಮೀನುಗಳು ಸಾಕಷ್ಟು ಸಾಯ್ತಾ ಇದ್ದಾವೆ. ಹೆಚ್ಚು ಕಮ್ಮಿ ಎಷ್ಟು ಒಂದು 4-5 ದಿನದಿಂದ ಎಷ್ಟು ದಿನ ಟನ್ ಗಟ್ಟಲೆ ಸಾಯ್ತಾವೆ. ಟನ್ ಅಂದರೆ ಒಂದು 1000 kg-ದಿಂದ 2000 kg ತನಕ ಹಿಂಗೆ ಸಾಯ್ತಾ ಇದೆ. ಇಲ್ಲಿ ಮಾಲೀಕರಿಗೆ ನಷ್ಟ ಆಗ್ತಾಯಿದೆ, ಜೊತೆಗೆ ಮೀನು ಹಿಡಿಯೋಕಾರ ಅವ್ರ ಉಪಜೀವನಕ್ಕೂ ತೊಂದರೆ ಆಗ್ತಿದೆ. ಇದ್ರ ಪರಿಣಾಮ ಬೇಕಾದ್ರೆ ನಿಭಾಯಿಸ್ತಕ್ಕಂಥದ್ದು ಸರ್ಕಾರಕ್ಕೆ ಸತಿ ಗಮನ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಊರಿನ ದನ ಕರುಗಳಿಗೆ ಸತಿ ನೀರಿಲ್ಲ ಕುಡಿಯೋಕ್ಕೆ. ನೀರೆಲ್ಲ ಸ್ಮೆಲ್ ಬಂದ್ಬಿಟ್ಟಾವ. ಆಲ್ರೆಡಿ ಸ್ಮೆಲ್ ಬಂದಿರೋದ್ರಿಂದ ದನ ಕರುಗಳು ನೀರು ಸತಿ ಕುಡಿತಾ ಇಲ್ಲ. ಇಲ್ಲಿ ಸುಮಾರು ವರ್ಷಗಳಿಂದ ಕೆರೆಯನ್ನು ಹೂಳು ತೆಗೆಸ್ತಾ ಇರೋದು ಒಂದು ಮೇನ್ ಕಾರಣ ಅಂತ ನಮ್ಗೆ ಅನಿಸ್ತಾ ಇದೆ. ಅದ್ರ ಜೊತೆಗೆ ಇದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಅಮರದೇವರಗುಡ್ಡ ಗ್ರಾಮದ ಕೆರೆ ಆಗಿರ್ತಕ್ಕಂಥ ಇದು ಗುಂಡಿನಹೊಳೆ ಎಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಕ್ಕುಪ್ಪೆ ಪಂಚಾಯತ್ ಸೇರಿರ್ತಕ್ಕಂಥದ್ದು. ಕಕ್ಕುಪ್ಪೆ ಪಂಚಾಯತಿಂದ ಯಾವ ಅಧಿಕಾರಿಗಳು ಇಲ್ಲಿವರೆಗೆ ಬಂದಿಲ್ಲ. ಯಾವ ಯಾರು PDO ಆಗಿರಲಿ ಬಂದಿಲ್ಲ, ವಿಲೇಜ್ ಅಕೌಂಟರ್ ಬಂದಿಲ್ಲ. ಯಾವ ಅಧಿಕಾರಿಗಳು ಸಹ ಇಲ್ಲಿ ಬಂದು ಏನಾಗಿದೆ, ಯಾಕೆ ಈ ಥರ ಆಗಿದೆ ಅಂತ ಇವತ್ತಿಗೂ ಪ್ರಶ್ನೆ ಮಾಡಿಲ್ಲ. ಅವ್ರು ಬಂದಿದ್ದು ಒಂದ್ಸಲ, ಯಾವಾಗ ಬಂದಿದ್ರು ಈ ಊರಿನ ರೈತರು ಹೊಲಗಳಿಗೆ ಹೂಳೆತ್ತಕ್ಕಾದ್ರೆ ತಗೊಂಡು ಹೋಗ್ತಾ ಇದ್ರು, ಅದಕ್ಕೆ ನಿಲ್ಸಕ್ಕೆ ಅಷ್ಟೇ ಬಂದಿದ್ರು, ಬೇರೆ ಉದ್ದೇಶಕ್ಕೆ ಯಾವತ್ತೂ ಅವ್ರು ಬಂದಿಲ್ಲ. ಅವರು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಗುಂಡಿನಹೊಳೆ ಕೆರೆಗೆ ಬಂದು ನೋಡ್ರಿ, ಇಲ್ಲಿನ ವಾತಾವರಣ ನೋಡ್ರಿ. ಒಂದ್ಸಲ ಬಂದು ಈ ಮಾಲೀಕರಿಗೆ ತುಂಬ ಲಾಸ್ ಆಗಿದೆ. ಇಲ್ಲಿನ ದನಕರು ನೀರು ಸತ್ತಿಗಿಲ್ಲ ಕುಡಿಯೋಕ್ಕೆ. ಬಂದು ಅದಕ್ಕೆ ಏನು ಪರಿಹಾರ ಇದೆಯೋ ಅದನ್ನು ನೀವು ನಿಮ್ಮ ಸರ್ಕಾರದಿಂದ ಮಾಡಿಕೊಡ್ಬೇಕಾಗಂತ ನಮ್ಮ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಅಲ್ಲದೆ ಈ ಘಟನೆಗೆ ಕಾರಣವಾದವರಿಗೆ ಶೀಘ್ರವೇ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ.
ಸ್ಥಳೀಯ ನಿವಾಸಿಗಳು ಈ ಘಟನೆಗೆ ಗಂಭೀರ ಗಮನ ಹರಿಸಬೇಕೆಂದು ಒತ್ತಾಯಿಸುತ್ತಿದ್ದು, ಪರಿಸರ ಇಲಾಖೆಯ ಅಧೀನದಲ್ಲಿರುವ ಅಧಿಕಾರಿಗಳು ಕೂಡಲೇ ದಾಳಿ ಮಾಡಿ ನೀರಿನ ಮಾದರಿ ಸಂಗ್ರಹಿಸಿ ಕಾರಣ ಪತ್ತೆ ಹಚ್ಚಬೇಕೆಂಬ ಒತ್ತಡ ಹೆಚ್ಚಾಗಿದೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಅಮರದೇವರ ಗುಡ್ಡದ ಒಂದು ಊರಿನ ಕೆರೆಯಲ್ಲಿ ಸತತವಾಗಿ 5-6 ದಿನಗಳಿಂದ ಮೀನುಗಳು ಒಂದು ದಂಡೆಯಲ್ಲಿ ಬಂದು ಒಂದು ಸತ್ತು ಹೋಗ್ತಾ ಇದ್ದೇವೆ. ಇದ್ರ ಬಗ್ಗೆ ಇಲ್ಲಿ ಸ್ಥಳೀಯರು ಒಂದು ಹಲವಾರು ವರ್ಷಗಳಿಂದ ಇಲ್ಲೇ ಒಂದು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇವರ ಬಳಿ ಒಂದೆರಡು ಅನುಭವದ ಮಾತನ್ನು ಕೇಳೋಣ. ಅಣ್ಣ, ಇಲ್ಲಿ ನೀವು ಎಷ್ಟು ವರ್ಷದಿಂದ ಮೀನು ಹಿಡ್ತಾ ಇದ್ದೀರಿ? ನಾವೀಗ ಸುಮಾರು ವರ್ಷದಿಂದ ಇದ್ದೀವಿ. ಈಗ ನಾವು ಕೇಳ್ಪಟ್ಟಿದ್ದೀವಿ ಇಲ್ಲೊಂದು 5-6 ದಿನದಿಂದ ಮೀನುಗಳು ಈ ಥರ ಸಾಯ್ತಾ ಇದ್ದಾವೆ ಅಂತ ದಂಡೆಗೆ ಬಂದಿದ್ದಕ್ಕೆ. ಈಗ ಒಂದು 5-6 ದಿನದ ಮತ್ತೆ ಸಾಯ್ತದವ, ಮತ್ತೆ ಈಗ ಒಂದು 2 ತಿಂಗಳ ಕೆಳಗೆ ಹಿಂಗೆ ಸಾಯ್ತಿದ್ವಿ. ಈಗ ಇದ್ರ ಮುಂಚೆ ಯಾವ್ದಾದ ಈ ವರ್ಷ ಬಿಟ್ಟು ಇನ್ನು ಆ ಕಡೆ ವರ್ಷ ಯಾವ್ದಾದ್ರು ಪ್ರಾಬ್ಲಮ್ ಆಗಿದೆ? 3 ವರ್ಷ ಕೆಳಗೆ ಆಯ್ತು. ಈಗ ಇದು ಎಷ್ಟು ವರ್ಷದಿಂದ? ಈಗ ಸುಮಾರು ಒಂದು 10-12 ವರ್ಷದಿಂದ ಹಿಂಗೆ ಆಗ್ತದೆ. ಈ ಬಗ್ಗೆ ಯಾರಾದರೂ ನೀವು ಅಧಿಕಾರಿಗಳಿಗೆ ಏನು ಹೇಳಿದ್ರೆ ಯಾರು ಬರಲ್ಲ. ದೂರ ಆದ್ರೆ ಏನಾದರೂ ಎಲ್ಲಿ ಪಂಚಾಯತಿಗೆ ಹೋಗಿ ಹೇಳಿದ್ರೆ ಯಾರು ಬರಲ್ಲ. ಎಲ್ಲ ಪಂಚಾಯತಿಗಳಿಗೆ ನೀವೆಲ್ಲ ಒಂದು ಮಾಡಿದ್ದೀರಿ, ನಿಮ್ಮ ಪ್ರಯತ್ನ ಎಲ್ಲ ಮಾಡಿದ್ದೀರಿ, ಆದರೆ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿಲ್ಲ, ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಈಗ ಸುಮಾರು ನೀವು ಮೀನು ಹಿಡ್ತಾ ಒಂದು 2-3 ತಿಂಗಳಿಂದ ಇದೇ ಥರ ಆಗಿತ್ತು? 2-3 ತಿಂಗಳಿಂದ ಇದೇ ಥರ ಆಯಿತು. ಮತ್ತೆ ಈಗ ವಾರದಿಂದ ಮತ್ತೆ ಇದೇ ಥರ ಆಯಿತು.